ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ 5 ಗ್ರಹಗಳು ಈ ತಿಂಗಳು ರಾಶಿ ಪರಿವರ್ತನೆ ಆಗ್ತಿರೋದು 5. ಇದರ ಪ್ರಭಾವ ನಿಮ್ಮ ಮೇಲೆ ಏನು ಬೀಳುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹ ರಾಶಿಯಾಧಿಪತಿಯಾದಂಥವನು ಸೂರ್ಯ ಯಾವ ತರ ಫಲ ಕೊಡ್ತಾನೆ, ಇನ್ನ ಈ 5 ಗ್ರಹಗಳು ಯಾವ ರಾಶಿ ಪರಿವರ್ತನೆ ಆಗ್ತಾರೆ ಅದೆಲ್ಲ ಏನು ಫಲ ಕೊಡ್ತಾನೆ, ಇವೆಲ್ಲ ವಿಚಾರವನ್ನ ತಿಳಿಸ್ತೀನಿ. 1 ಜೂನ್ 2026 ಗುರು ವ್ಯಯಭಾವಕ್ಕೆ, ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವ, ಲಾಭ ಭಾವದಿಂದ ವ್ಯಯಭಾವಕ್ಕೆ ಸಂಚಾರ ಆಗ್ತಾರಂದ್ರೆ ಗುರುಬಲ ಅಂತ್ಯ ಆಗುತ್ತೆ. ಅತಿಚಾರಿಯಾದಂತಹ ಗುರು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದಾನೆ, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಗುರುಬಲ ಇರಲ್ವಲ್ಲ ಅಂತ ಚಿಂತೆ ಮಾಡ್ಬೇಕಾ, ಏನು ಪರಿಹಾರ ಮಾಡ್ಕೋಬೇಕು, ಎಲ್ಲ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. 1 ಜೂನ್ 2026 ಸಿಂಹ ರಾಶಿ ಜಾತಕರಿಗೆ ಗುರು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿದ್ದಂತಹ ಗುರು ಈಗ ವ್ಯಯಭಾವಕ್ಕೆ ಸಂಚಾರ ಆಗ್ತಾನೆ. ಸಿಂಹ ರಾಶಿಯವರಿಗೆ ಭಯ, ಶನಿ ಅಷ್ಟಮದಲ್ಲಿದ್ದಾನೆ, ಗುರು ಬೇರೆ ಲಾಭಸ್ಥಾನದಿಂದ ವ್ಯಯಭಾವ ಕೊಟ್ಟೋದ, ಗುರುಬಲನೂ ಇಲ್ಲ. ಹಾಗಾದ್ರೆ ನಮಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಗುರು ಚೆನ್ನಾಗಿದ್ದ, ಶನಿ ಕಾಟ ಇದ್ರೂ ಕೂಡ ಗುರು ಯಾವುದರಿಂದ ದುಡ್ಡು ಕೊಡ್ತಾ ಇದ್ದ? ಮಕ್ಕಳಿಂದ ಧನ ಲಾಭ. ಶೇರ್ ಮಾರ್ಕೆಟ್ ಇದ್ರೆ ಶೇರ್ ಮಾರ್ಕೆಟ್ ಇಲ್ಲಿ ನೀವು ಹಣ ಹೂಡಿಕೆ ಮಾಡಿದ್ರೆ ಅಲ್ಲಿಂದ ಲಾಭ. ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಧನ ಲಾಭ ಆಗ್ತಾ ಇತ್ತು. ಮ್ಯಾಚ್ ಫಿಕ್ಸಿಂಗ್, ಹಾರ್ಸ್ ರೈಡಿಂಗ್, ಜೂಜಾಟ, ಲಾಟ್ರಿ, ಯಾವುದರಿಂದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಧನ ಬರ್ತಿತ್ತು. ಆ ಧನಕಾರಕನಾದಂತಹ ಗುರು ಕೂಡ ವ್ಯಯಭಾವ. ಆ ಗುರುವಿನ ಫಲ ಏನು ಅನ್ನೋದನ್ನ ದೊಡ್ಡದಾಗಿ ವಿಡಿಯೋ ಆಗುತ್ತೆ, ಅದು ಸಪ್ರೇಟಾಗಿ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೀವು ನೋಡಿ. ಹಾಗಾದ್ರೆ ಈಗ ಯಾವ ಗ್ರಹಗಳು ನಮ್ಮನ್ನ ಕೈ ಕಾಪಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಸಿಂಹ ರಾಶಿ ಜಾತಕರಿಗೆ. ಸಿಂಹ ರಾಶಿ ಜಾತಕರಿಗೆ ಶುಕ್ರ ದಶಮಾಧಿಪತಿ, ಶುಕ್ರ ಚತುರ್ಥಾಧಿಪತಿ, ತೃತೀಯಾಧಿಪತಿ. ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗುರುವಿನಂತೆಯೇ ಶುಭ ಗ್ರಹನಾದಂಥ ಶುಕ್ರ ನಿಮಗೆ ವ್ಯಯಭಾವ 12ನೇ ಮನೆ ಸಂಚಾರ ಆಗ್ಬೇಕಾದ್ರೂ ಶುಭ ಫಲವನ್ನ ಕೊಡ್ತಾನೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ 15/6/2026 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯದೇವ ನವಗ್ರಹಗಳಲ್ಲೇ ರಾಜಗ್ರಹ. 10ನೇ ಮನೆಯಲ್ಲೂ ಒಳ್ಳೆ ಫಲ ಕೊಡ್ತಾನೆ ಈ ತಿಂಗಳು, 11ನೇ ಮನೆಯಲ್ಲೂ ಈ ತಿಂಗಳು ಒಳ್ಳೆ ಫಲ ಕೊಡ್ತಾನೆ. ಸೂರ್ಯನೂ ಕೂಡ ಶುಭ ಫಲ ಕೊಡ್ತಾನೆ. ಮತ್ತಿನ್ಯಾಕೆ ಭಯ ಪಡ್ತೀರಿ? ಜೂನ್ ನಮ್ಗೇನು ಕೆಟ್ಟದಾಗ್ಬಿಡುತ್ತೋ ಅಂತ ಯಾಕೆ ಭಯ? ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನೇ ಶುಭ ಫಲ ಕೊಡ್ಬೇಕಾದ್ರೆ, ಸೂರ್ಯ ದಶಮ ಭಾವದಲ್ಲಿದ್ದಾಗ ಉದ್ಯೋಗದಲ್ಲಿ ಗೌರವ ಸಿಕ್ಲೇಬೇಕು. ಸರ್ಕಾರಿ ಉದ್ಯೋಗದಲ್ಲಿರೋರ್ಗಂತೂ ಬಹಳ ಒಳ್ಳೆಯದು. ಹಾಗಾದ್ರೆ ಬರೀ ಇಂಡಿಯಾದೇ ವಿಷಯ ಹೇಳ್ತೀರಾ ಅಂದ್ರೆ ನೀವು UAE ನಲ್ಲಿ ಇರ್ಬೋದು, ಅರಬ್ ಕಂಟ್ರಿಗಳಲ್ಲಿರ್ಬೋದು, ಅಲ್ಲೂ ಕೂಡ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಎಷ್ಟೋ ಜನ ಭಾರತೀಯರು, ಅವ್ರಿಗೂ ಒಳ್ಳೇದಾಗುತ್ತೆ. ಎಷ್ಟೋ ಜನ ಭಾರತೀಯರು NRIಗಳು ಅಮೇರಿಕಾ ಫೆಡರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ, ಅಂಥವ್ರಿಗೂ ಕೂಡ ಒಳ್ಳೇದಾಗುತ್ತೆ ಗುರು ದಶಮ ಭಾವದಲ್ಲಿದ್ದಾಗ ಮತ್ತು ಲಾಭ ಭಾವದಲ್ಲಿದ್ದಾಗ. ನೀವು ಯಾವುದೇ ಸರ್ಕಾರ, ಆಯಿಲ್ ಕಂಪನಿಗಳಿರ್ಬೋದು, ಅದೆಲ್ಲ ಗೌರ್ಮೆಂಟ್ ಅಂಡರ್ ಕಂಟ್ರೋಲ್ ಇರುತ್ತೆ. ದುಬೈ ಇರ್ಬೋದು, ಅರಬ್ ಕಂಟ್ರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಮೇಲೆ ಅಬುಧಾಬಿ, ಇಂಥ ಕಡೆ ಎಲ್ಲಾದ್ರೂ ನೀವು ಕೆಲಸ ಮಾಡ್ತಾರೆ. ಗಲ್ಫ್ ಕಂಟ್ರೀಸ್, ಮಿಡಲ್ ಈಸ್ಟ್ ಕಂಟ್ರೀಸ್, ಆಸ್ಟ್ರೇಲಿಯಾ, ಈ ಥರ ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಅನುಕೂಲ. ರಾಜಕಾರಣಿಗಳಿಂದ ಲಾಭ ಆಗುತ್ತಾ? ಖಂಡಿತ ಲಾಭ ಆಗುತ್ತೆ.
ರಾಜಕಾರಣಿಗಳ ಸಹಾಯ ಸಿಗುತ್ತಾ? ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಈ ತಿಂಗಳು ಪ್ರಯತ್ನ ಮಾಡಿ. ಏನೋ ಟ್ಯಾಕ್ಸ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನೋ ಒಂದು ತೊಂದರೆ ಅಂದಾಗ ಸರ್ಕಾರದ ಏನಾದರೂ ಸಹಾಯಗಳು ಪಡಿಬೇಕು, ಸರ್ಕಾರಿ ಅಧಿಕಾರಿಗಳ ಸಹಾಯ ಸಿಗಬೇಕು, ಸಿಗುತ್ತೆ. ರಾಜಕಾರಣಿಗಳ ಪರಿಚಯ ಮಾಡ್ಕೋಬೇಕು, ನಿಮಗೆ ಪರಿಚಯ ಆಗುತ್ತೆ. ಸೂರ್ಯ ಇವೆಲ್ಲ ಫಲಗಳನ್ನ ನಿಮಗೆ ಕೊಡ್ತಾ ಹೋಗ್ತಾನೆ. 10ನೇ ಮನೆಯಲ್ಲಿದ್ದಾಗೂ ಶುಭ ಫಲ ಕೊಡ್ತಾನೆ ಸಿಂಹ ರಾಶಿಯವರಿಗೆ. 11ನೇ ಮನೆ ಇದ್ದಾಗಲೂ ಕೂಡ ಶುಭ ಫಲವನ್ನ ಕೊಡ್ತಾನೆ. ಅಂದ್ರೆ 15ನೇ ತಾರೀಕುವರೆಗೂ ಒಂದು ಒಳ್ಳೆ ಫಲ, 15ನೇ ತಾರೀಕು ನಂತರ ಕೂಡ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ. ಮನೆಯಲ್ಲಿ ಶುಭ ಕಾರ್ಯಗಳು, ರಾಜಾಧಿಪತ್ಯವು ಯೋಗ, ಒಳ್ಳೆ ರಾಜನಂತೆ ಜೀವನ ಮಾಡುವಂತಹ ಯೋಗ ಉಂಟಾಗುತ್ತೆ. ಸಂತೋಷ ಕೂಟ, ಶುಭ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತೀರಿ. ರಾಜಕಾರಣಿಗಳ ಪರಿಚಯ ಉಂಟಾಗುತ್ತೆ. ಗೌರವ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ನೋಡಿ, ಇವೆಲ್ಲ ಸೂರ್ಯ ನಿಮಗೆ ಫಲವನ್ನ ಕೊಡ್ತಾ ಹೋಗ್ತಾನೆ. ಶುಕ್ರ ಅಂದಾಗ ಪ್ರಾಪಂಚಿಕ ಸುಖವನ್ನ ಕೊಡುವಂತ ಗ್ರಹ. ಅದು ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ವ್ಯಯಭಾವದಲ್ಲಿ ಹೋದಾಗ, ಅಯ್ಯೋ 12ನೇ ಮನೆ ಶುಕ್ರ ಹೊಟ್ಟೋಗ್ಬಿಟ್ಟ, 12ನೇ ಮನೆ ಶುಕ್ರ ಹೋಗ್ಬಿಟ್ಟ ಅಂದ್ರೆ ಶಯನ ಸುಖ, ಬೆಡ್ ಕಂಫರ್ಟ್ ಅಂತೀವಿ. ಅದನ್ನ ಕೊಡೋರು ಯಾರು? ಶುಕ್ರ. ಶುಕ್ರ 12ನೇ ಮನೆಯಲ್ಲಿ ಹೋದಾಗ ಪುರುಷ ಜಾತಕರಾಗಿದ್ದರೆ ಸುಂದರ ಸ್ತ್ರೀಯ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ. ಪುರುಷ ಜಾತಕರು ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹ, ಗುಪ್ತವಾಗಿ ಉಲ್ಲಾಸ ಪಡೆಯುವಂತಹ ಯೋಗ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಉಂಟಾಗತ್ತೆ. ಸ್ತ್ರೀಯರಿಗೂ ಇದೇ ಯೋಗ ಉಂಟಾಗುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬರುವಂತಹ ಸಾಧ್ಯತೆಗಳು. ಧನ ಹೂಡಿಕೆಯಿಂದ ಶುಕ್ರ ಲಾಭವನ್ನ ಮಾಡಿಕೊಡ್ತಾನೆ. ನೋಡಿ, ಶುಕ್ರ ಶುಭ ಫಲ ಕೊಟ್ಟ, ಸೂರ್ಯ ಕೂಡ ಶುಭ ಫಲವನ್ನ ಕೊಟ್ಟ. ಹಾಗಾದ್ರೆ ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಕುಜ ಕೂಡ ದಶಮ ಭಾವದಲ್ಲಿ ಬರ್ತಾನೆ. 20/6/2026 ಸಿಂಹ ರಾಶಿಯವರಿಗೆ ಕುಜ ದಶಮ ಭಾವದಲ್ಲಿ ಬಂದಾಗ ನೀವೇನ ಮಿಲಿಟರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಅನುಕೂಲ, ಪ್ರಮೋಷನ್ ಸಿಗುವಂಥದ್ದು, ದೇಶ ಸೇವೆ ಮಾಡ್ತಾ ಇದ್ದೀರಾ. ಪೊಲೀಸ್ನವರು ಅಷ್ಟೇ, ದೇಶ ಸೇವೆ, ಪಬ್ಲಿಕ್ನ ರಕ್ಷಣೆ ಮಾಡುವಂತಹ ಕೆಲಸ. ಎಲ್ಲ ಪೊಲೀಸ್ ಆಫೀಸರ್ಸು ಕೆಟ್ಟವರು ಅಂತ ತಿಳ್ಕೊಬೇಡಿ. ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಳ್ಳೆ ಪ್ರಮೋಷನ್ ಸಿಗುತ್ತೆ. ತಮಗೆ ಬೇಕಾದಂಥ ಸ್ಥಳಗಳಲ್ಲಿ ವರ್ಗಾವಣೆ ಆಗುವಂತಹ ಯೋಗ ಉಂಟಾಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಏನು ಪರಿಹಾರವನ್ನ ನಾವು ಮಾಡ್ಕೋಬೇಕು ಗುರುಜಿ ಅಂದಾಗ, ಸಿಂಹ ರಾಶಿ ಜಾತಕರು ಗುರುಗಳ ಗುರು, ನಿಜವಾದ ಸದ್ಗುರು ಈಶ್ವರ, ಓಂ ಸದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪ ಮಾಡಿ. ಈ ತಿಂಗಳಲ್ಲಿ ಅವಾಗವಾಗ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಾ ಹೋಗಿ. ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬ್ರಹ್ಮ ಮುಹೂರ್ತದಲ್ಲಿದ್ರೆ ಇನ್ನೂ ಒಳ್ಳೆಯದು. ಅಥವಾ ಸೂರ್ಯೋದಯದ ಮೊದಲು ಎದ್ದು ಕೂತು ಶಿವನ ಧ್ಯಾನ ಜಪ ಮಾಡೋದು ಬಹಳ ಉತ್ತಮ. ಗುರುಜಿ, ನಾನು ವಿಷ್ಣು ಭಕ್ತ, ಶ್ರೀನಿವಾಸನ್ ಮುಗಿಬೋದಾ ಅಥವಾ ನನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡ್ಬೋದಾ? ಯಾವುದೇ ದೇವಿ ದೇವತೆಗಳನ್ನು ಕೂಡ ಏಕಾಗ್ರತೆಯಿಂದ ಭಕ್ತಿಯಿಂದ ನೀವು ಪೂಜೆ ಮಾಡಿದಾಗ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನಿಮ್ಗೆ ಒಳ್ಳೇದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತ್. ನಿಮ್ಮ ಎಲ್ಲ ಮನೋಕಾಮನೆಗಳು ಸಿಂಹರಾಶಿಯವರಿಗೆ ಪೂರ್ಣ ಆಗಲಿ. ವಿಡಿಯೋನೆಲ್ಲ ಶೇರ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲೋ ಶೇರ್ ಮಾಡ್ತಾ ಇದ್ದೀರಾ. ಪ್ರಿಯ ವೀಕ್ಷಕರೇ, ನಾನಿವತ್ತು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿದ್ಯಾರ್ಥಿಗಳಿಗೆ ಬುಧ ವ್ಯಯಭಾವದಲ್ಲಿರೋದ್ರಿಂದ ಮನಸ್ಸು ಚಂಚಲವನ್ನ ಮಾಡ್ಕೋಬೇಡಿ. ಮನಸ್ಸನ್ನ ಏಕಾಗ್ರತೆ ಮಾಡಿ ವಿದ್ಯೆಯನ್ನು ಓದಿ, ಇಲ್ಲಾಂದ್ರೆ ಸ್ವಲ್ಪ ವಿದ್ಯೆಯಲ್ಲಿ ಕಷ್ಟ ಆಗುತ್ತೆ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಹೆಸರು ಕಾಳನ್ನ ಪಲ್ಯ ಮಾಡಿಕೊಂಡು ಸ್ವಲ್ಪ ಸೇವನೆ ಮಾಡ್ತಾ ಹೋಗ್ಬೇಕು ಪ್ರತಿದಿನ, ಸ್ವಲ್ಪ. ಬುಧನ ನೆಗೆಟಿವ್ ಎಫೆಕ್ಟು, ನರಗಳ ದೌರ್ಬಲ್ಯ, ಚರ್ಮದ ಏನಾದರೂ ತೊಂದರೆಗಳಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ.
ಗುರುಬಲ ಇತ್ತು ಗುರುಜಿ, ತುಂಬಾ ಅನುಕೂಲ ಆಯ್ತು ಅನ್ನುವಂಥವ್ರು ತುಂಬಾ ಜನ ಇದ್ದೀರಾ. ಇನ್ನು ಕೆಲವರು ನನಗೆ ಗುರುಬಲ ಬಂದ್ರು ಏನೂ ಅನುಕೂಲ ಆಗಿಲ್ಲ ಅನ್ನುವಂಥವ್ರು ಇರ್ತೀರಾ. ಯಾಕೆ ಗುರು ಬಂದ್ರು ಅನುಕೂಲ ಆಗಿಲ್ಲ? ಮನೆ ಮುಂದೆ ಮಹಾಲಕ್ಷ್ಮಿ ಬಂದ್ರು ಬಾಗಿಲು ತೆಗಿಲಿಲ್ಲ. ಅಂದ್ರೆ ಅರ್ಥ ನಿಮ್ಮ ಜಾತಕವನ್ನ ನೀವು ತೋರಿಸ್ಲಿಲ್ಲ. ಗುರು ನಿಮ್ಮ ಜಾತಕದಲ್ಲಿ ತೊಂದರೆಯಲ್ಲಿದ್ರೆ, ಪಾಪಕರ್ತರಿ, ನೀಚನಾಗಿದ್ದು, ಏನೋ ತೊಂದರೆಗಳಾಗಿದೆ ಅದನ್ನು ಪರಿಹಾರ ಮಾಡಿಕೊಂಡಾಗ ಗೋಚಾರದ ಫಲ ನಿಮಗೆ ಪ್ರಾಪ್ತಿ ಆಗ್ಲೇಬೇಕಾಗಿತ್ತು. ಅದು ಮಾಡ್ಕೊಂಡಿಲ್ಲ ಅಂದಾಗ ಅದು ನಿಮ್ದು ತಪ್ಪು, ನೀವೇ ಅದನ್ನ ಹೊಣೆ ಅಲ್ವಾ? ನನ್ನ ಜೀವನ ನನ್ನ ಕೈಯಲ್ಲೇ ಇದೆ ಅನ್ನೋದು ತಿಳ್ಕೋಬೇಕು. ಈಗ ಗುರು ಇಲ್ಲ ಅಂದ್ರೂ ಈ ತಿಂಗಳಲ್ಲಿ ಶುಕ್ರ ಶುಭ ಫಲ ಕೊಡ್ತಾನೆ ಅನ್ನೋದನ್ನ, ಮತ್ತೆ ಸೂರ್ಯ ಶುಭ ಫಲವನ್ನ ಕೊಡ್ತಾನೆ. ಬುಧ ಅಶುಭ ಫಲ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾಸಕ್ತಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಪ್ರಿಯ ವೀಕ್ಷಕರೇ, ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.